ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಮ್ಮೆ ಇಮ್ಯಾಜಿನ್ ಮಾಡಿ, ಸುಮಾರು 16 ಅಂತಸ್ತಿನ ಕಟ್ಟಡದಷ್ಟು ಎತ್ತರದ ಬಹುತೇಕ ಲಂಬವಾದ ಗೋಡೆಯ ಮೇಲೆ ಒಂದು ಪ್ರಾಣಿ ಯಾವುದೇ ಭಯವಿಲ್ಲದೆ ನಡೆಯುತ್ತೆ. ಅದಕ್ಕೆ ಹಿಡಿದುಕೊಳ್ಳೋದಕ್ಕೆ ಹಗ್ಗ ಇರೋದಿಲ್ಲ, ಸುರಕ್ಷತಾ ಸಾಧನವಿರೋದಿಲ್ಲ, ಕೆಳಗೆ 100 ಅಡಿ ಆಳ. ಆದರೂ ಅದು ಅತ್ಯಂತ ಶಾಂತವಾಗಿ ಗೋಡೆಯ ಮೇಲೆ ಕಾಂಕ್ರೀಟನ್ನು ನೆಕ್ಕುತ್ತಾ ಮುಂದೆ ಸಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅದರ ಹಿಂದೆ ಇನ್ನಷ್ಟು ಮೇಕೆಗಳು ಬರ್ತವೆ. ಮತ್ತೆ ಇಡೀ ಹಿಂಡು ಗೋಡೆಯ ಮೇಲೆಯೇ ನೇತಾಡುತ್ತಿರುವಂತೆ ಕಾಣಿಸುತ್ತೆ. ಮೊದಲ ಬಾರಿ ಈ ದೃಶ್ಯವನ್ನು ನೋಡೋ ಯಾರಿಗಾದರೂ ಕೂಡ ಅದು ನಿಜ ಅಂತ ನಂಬೋದು ಕಷ್ಟ. ಆದರೆ ಇದು ಯಾವುದೇ ಸಿನಿಮಾ ಅಥವಾ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲ. ಇದು ಇಟಲಿಯ ಸಿಂಗಿನೋ ಅಣೆಕಟ್ಟು ಮತ್ತು ಅಲ್ಲಿ ಕಾಣಿಸ್ತಾ ಇರೋ ಅಲ್ಪೆನ್ ಐಬೆಕ್ಸ್ ಎಂಬ ಪರ್ವತದ ಮೇಕೆಗಳ ದೃಶ್ಯ. ಇಷ್ಟೊಂದು ಅಪಾಯಕಾರಿ ಗೋಡೆಯ ಮೇಲೆ ಇವು ಯಾಕೆ ಹತ್ತುತ್ತವೆ? ಪ್ರಕೃತಿಯಲ್ಲಿ ಇವುಗಳ ವೈಶಿಷ್ಟ್ಯತೆ ಏನು? ಇವೆಲ್ಲ ವಿಚಿತ್ರ, ಅದ್ಭುತ ಮತ್ತು ರೋಮಾಂಚನಕಾರಿ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಉತ್ತರ ಪ್ರಕೃತಿಯಲ್ಲೇ ಅಡಗಿದೆ. ಮಳೆಯ ನೀರು ವರ್ಷಗಳ ಕಾಲ ಕಾಂಕ್ರೀಟ್ನೊಳಗಿನ ಉಪ್ಪು ಮತ್ತು ಅಗತ್ಯ ಖನಿಜಗಳನ್ನು ಮೇಲ್ಮೈಗೆ ತರುತ್ತೆ. ಕ್ಯಾಲ್ಶಿಯಂ, ಸೋಡಿಯಂ ಮತ್ತು ಇತರ ಖನಿಜಗಳು ಈ ಮೇಕೆಗಳ ಮೂಳೆಗಳು ಮತ್ತು ಸ್ನಾಯುಗಳಿಗೆ ಅತ್ಯಗತ್ಯವಾಗಿರುತ್ತೆ. ಅದಕ್ಕಾಗಿಯೇ ಇವುಗಳು ತನ್ನ ಜೀವದ ಅಂಗು ತೊರೆದು ಆ ಗೋಡೆಯನ್ನೇ ಇರ್ತವೆ. ಆದರೆ ಪ್ರಶ್ನೆಗಳು ಇನ್ನೂ ಕಾಡುತ್ತೆ. ಆದರೆ ಇದು ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ. ಇಷ್ಟು ಕಡಿದಾದ ಗೋಡೆಯ ಮೇಲೆ ಅವು ಬೀಳದೆ ಹೇಗೆ ನಿಂತ್ಕೊಳ್ತವೆ? ಮನುಷ್ಯರಿಗೆ ವಿಶೇಷ ಪರ್ವತಾರೋಹಣ ಸಾಧನಗಳು ಬೇಕಾಗೋ ಸ್ಥಳದಲ್ಲಿ ಈ ಮೇಕೆಗಳು ಕೆಲವೇ ಸೆಂಟಿಮೀಟರ್ ಅಗಲದ ಅಂಚಿನ ಮೇಲೆಯೇ ಸುಲಭವಾಗಿ ನಡೀತವೆ. ಇದು ಧೈರ್ಯವಲ್ಲ, ಲಕ್ಷಾಂತರ ವರ್ಷಗಳ ವಿಕಾಸದಿಂದ ರೂಪುಗೊಂಡ ಪ್ರಕೃತಿಯ ಅಸಾಧಾರಣ ಇಂಜಿನಿಯರಿಂಗ್ ಆಗಿದೆ. ಇಷ್ಟು ಕಡಿದಾದ ಗೋಡೆಯ ಮೇಲೆ ಈ ಮೇಕೆಗಳು ಬೀಳದೆ ಹೇಗೆ ನಡೆಯುತ್ತವೆ? ಮೊದಲ ನೋಟಕ್ಕೆ ಅವುಗಳ ಕಾಲುಗಳಲ್ಲಿ ಯಾವುದೋ ವಿಶೇಷ ಅಂಟು ಅಥವಾ ಕೊಕ್ಕೆಗಳಿರ್ಬೋದು ಅಂತ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ ಅವುಗಳ ರಹಸ್ಯವು ಪ್ರಕೃತಿಯ ಅಸಾಧಾರಣ ವಿನ್ಯಾಸದಲ್ಲಿದೆ. ಪರ್ವತ ಮೇಕೆಗಳ ಗೊರಸುಗಳ ಹೊರಭಾಗ ಅತ್ಯಂತ ಗಟ್ಟಿಯಾಗಿದ್ದು ಬಂಡೆಯ ಸಣ್ಣ ಬಿರುಕುಗಳನ್ನು ದೃಢವಾಗಿ ಹಿಡಿದುಕೊಳ್ಳುತ್ತೆ. ಅದೇ ಸಮಯದಲ್ಲಿ ಅದರ ಒಳಭಾಗ ಮೃದುವಾದ ರಬ್ಬರ್ನಂತೆ ಕಾರ್ಯನಿರ್ವಹಿಸಿ ಜಾರದಂತೆ ರಕ್ಷಿಸುತ್ತೆ. ಅಂದರೆ ಒಂದೇ ಗೊರಸಿನಲ್ಲಿ 2 ವಿಭಿನ್ನ ತಂತ್ರಜ್ಞಾನಗಳು ಕೆಲಸ ಮಾಡ್ತವೆ. ಇದೇ ಕಾರಣಕ್ಕೆ ಅವು ಕೇವಲ ಕೆಲವು ಸೆಂಟಿಮೀಟರ್ ಅಗಲದ ಅಂಚಿನ ಮೇಲೆಯೂ ಸುಲಭವಾಗಿ ಸಮತೋಲನವನ್ನು ಕಾಯ್ದುಕೊಳ್ತವೆ. ಇಷ್ಟೇ ಅಲ್ಲ, ಅವುಗಳ ಇಡೀ ದೇಹವೇ ಪರ್ವತಗಳಿಗಾಗಿ ರೂಪುಗೊಂಡಿದೆ. ಬಲಿಷ್ಠ ಕಾಲುಗಳು, ಶಕ್ತಿಯುತ ಸ್ನಾಯುಗಳು ಮತ್ತು ದೇಹದ ಸಮತೋಲನವನ್ನು ನಿಯಂತ್ರಿಸುವ ವಿಶೇಷ ರಚನೆಯಿಂದಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಅವು ಅತ್ಯಂತ ನಿಖರವಾಗಿ ಇಡ್ತವೆ. ನೀವು ಗಮನಿಸಿದರೆ ಈ ಮೇಕೆಗಳು ಎಂದಿಗೂ ಕೂಡ ಆತರ ಪಡೋದಿಲ್ಲ. ಮೊದಲು ಕಾಲಿಡುವ ಸ್ಥಳದಲ್ಲಿ ಪರೀಕ್ಷಿಸಿ ಅದು ಸುರಕ್ಷಿತ ಎಂದು ಖಚಿತವಾದ ನಂತರವೇ ಮುಂದಿನ ಹೆಜ್ಜೆ ಇಡ್ತವೆ. ಪರ್ವತಗಳಲ್ಲಿ ಒಂದು ತಪ್ಪು ಹೆಜ್ಜೆ ಅಂದರೆ ಅದು ಜೀವಕ್ಕೆ ಅಪಾಯ ಎಂಬುದನ್ನು ಪ್ರಕೃತಿ ಅವುಗಳಿಗೆ ಕಲಿಸಿದೆ. ಇವುಗಳ ಮತ್ತೊಂದು ದೊಡ್ಡ ಶಕ್ತಿ ಅಂದರೆ ಅವುಗಳ ದೃಷ್ಟಿ. ಪರ್ವತ ಮೇಕೆಯ ಕಣ್ಣುಗಳು ತಲೆಯ 2 ಬದಿಗಳಲ್ಲಿರೋದ್ರಿಂದ ಒಂದೇ ಸಮಯದಲ್ಲಿ ವಿಶಾಲ ಪ್ರದೇಶವನ್ನು ಅವು ಗಮನಿಸಬಲ್ಲವು. ಕೆಳಗಿನ ಬಂಡೆ, ಮುಂದಿನ ಹೆಜ್ಜೆ ಮತ್ತು ಸುತ್ತಲಿನ ಅಪಾಯ ಇವೆಲ್ಲವನ್ನು ಒಂದೇ ಕ್ಷಣದಲ್ಲಿ ಗುರುತಿಸುವ ಸಾಮರ್ಥ್ಯ ಅವುಗಳಿಗಿದೆ. ಆದ್ದರಿಂದ ನಮಗೆ ಅಸಾಧ್ಯವೆನಿಸುವ ದಾರಿಯೂ ಕೂಡ ಅವುಗಳಿಗೆ ಸಾಮಾನ್ಯ ಮಾರ್ಗವಾಗುತ್ತೆ. ಆಶ್ಚರ್ಯಕರ ಸಂಗತಿ ಅಂದರೆ ಈ ಕೌಶಲ್ಯಗಳನ್ನು ಅವು ವರ್ಷಗಳ ಕಾಲ ಅಭ್ಯಾಸ ಮಾಡೋದಿಲ್ಲ. ಒಂದು ಮರಿ ಹುಟ್ಟಿದ ಕೆಲವೇ ದಿನಗಳಲ್ಲಿ ತನ್ನ ತಾಯಿಯಿಂದ ಇದೇ ಅಪಾಯಕಾರಿ ಬಂಡೆಗಳ ಮೇಲೆ ನಡೆಯೋದಕ್ಕೆ ಆರಂಭಿಸುತ್ತೆ. ಯಾವುದೇ ತರಬೇತಿ ಇರೋದಿಲ್ಲ, ಯಾವುದೇ ಶಿಕ್ಷಕರಿಲ್ಲ. ಪ್ರಕೃತಿಯೇ ಅದರ ಮೊದಲ ಗುರು. ತಾಯಿಯ ಪ್ರತಿಯೊಂದು ಹೆಜ್ಜೆಯನ್ನು ಅನುಸರಿಸ್ತಾ ಅದು ಬದುಕಿನ ಅತ್ಯಂತ ಮಹತ್ವದ ಪಾಠವನ್ನು ಕಲಿಯುತ್ತೆ. ಆದರೆ ಈ ಮೇಕೆಗಳು ಎತ್ತರವನ್ನು ಇಷ್ಟಪಡ್ತವೆ ಅಂತ ಭಾವಿಸಬೇಡಿ. ಅವುಗಳಿಗೆ ಎತ್ತರ ಇಷ್ಟವಲ್ಲ. ಅಪಾಯದಿಂದ ದೂರ ಇರಲು ಎತ್ತರವೇ ಸುರಕ್ಷಿತ ಸ್ಥಳವಾಗಿದೆ. ಸಮತಟ್ಟಾದ ನೆಲದಲ್ಲಿ ತೋಳಗಳು, ಕರಡಿಗಳು ಮತ್ತು ಹಿಮಚಿರತೆಗಳಂತಹ ಪರಭಕ್ಷಗಳು ಸುಲಭವಾಗಿ ಇವುಗಳ ಮೇಲೆ ದಾಳಿ ಮಾಡಬಹುದು. ಆದರೆ ಬಹುತೇಕ ಲಂಬವಾದ ಬಂಡೆಗಳ ಮೇಲೆ ಬಂದಾಗ ಅವುಗಳ ವೇಗ ಮತ್ತು ಬಲ ಎರಡೂ ಕೂಡ ಕುಗ್ಗಿಬಿಡುತ್ತೆ. ಆದ್ದರಿಂದ ಪರ್ವತ ಮೇಕೆಗಳಿಗೆ ಈ ಕಡಿದಾದ ಬಂಡೆಗಳೇ ಜೀವ ಉಳಿಸುವ ಕೋಟೆಗಳಾಗಿವೆ. ಇನ್ನೂ ಒಂದು ಪ್ರಶ್ನೆ ಉಳಿದಿದೆ. ಈ ಪರ್ವತಗಳಲ್ಲಿಯೂ ಕೂಡ ಮೇಕೆಗಳನ್ನು ಬೇಟೆಯಾಡಬಲ್ಲ ಪ್ರಾಣಿ ಇದೆಯೇ? ಇದಕ್ಕೆ ಉತ್ತರ ಹೌದು. ಪರ್ವತಗಳಲ್ಲಿಯೇ ಇವುಗಳಿಗಾಗಿ ಕಾದು ಕುಳಿತಿರುವ 2 ಭಯಾನಕ ಬೇಟೆಗಾರರಿರ್ತಾರೆ. ಒಬ್ಬ ಬೇಟೆಗಾರ ಆಕಾಶದಿಂದ ದಾಳಿ ಮಾಡಿದರೆ ಇನ್ನೊಬ್ಬನು ಬಂಡೆಗಳ ಹಿಂದಿನಿಂದ ದಾಳಿ ಮಾಡ್ತಾನೆ. ಗೋಲ್ಡನ್ ಈಗಲ್ ಮತ್ತು ಹಿಮಚಿರತೆಗಳು ಇವುಗಳ ರೋಚಕ ಜೀವ ಮರಣದ ಹೋರಾಟವನ್ನು ನಿರ್ಧಾರ ಮಾಡ್ತವೆ. ಪರ್ವತ ಮೇಕೆಗಳು ಕಡಿದಾದ ಬಂಡೆಗಳ ಮೇಲೆ ಸುರಕ್ಷಿತವಾಗಿವೆ ಅಂತ ನಾವು ಭಾವಿಸ್ತೀವಿ. ಆದರೆ ಪ್ರಕೃತಿಯಲ್ಲಿ ಸಂಪೂರ್ಣ ಸುರಕ್ಷತೆ ಅನ್ನೋದೇ ಇರೋದಿಲ್ಲ. ಅವುಗಳಿಗೆ ಅತೀ ದೊಡ್ಡ ಅಪಾಯ ನೆಲದಿಂದ ಅಲ್ಲ, ಆಕಾಶದಿಂದ ಬರುತ್ತೆ. ಸಾವಿರಾರು ಅಡಿ ಎತ್ತರದಲ್ಲಿ ವೃತ್ತಾಕಾರವಾಗಿ ಹಾರ್ತಾ ಇರೋ ಒಂದು ಬೃಹತ್ ಹಕ್ಕಿ ಕೆಳಗಿರುವ ಮೇಕೆಗಳ ಪ್ರತಿಯೊಂದು ಚಲನೆಯನ್ನು ಗಮನಿಸ್ತಾ ಇರುತ್ತೆ. ಅದು ಗೋಲ್ಡನ್ ಈಗಲ್.
ಸುಮಾರು 2 ಮೀಟರ್ಗಿಂತ ಹೆಚ್ಚು ರೆಕ್ಕೆಗಳ ಅಗಲ, ಅತ್ಯಂತ ತೀಕ್ಷ್ಣ ದೃಷ್ಟಿ ಮತ್ತು ಗಂಟೆಗೆ ಸುಮಾರು 300 ಕಿಲೋಮೀಟರ್ ವೇಗದಲ್ಲಿ ಕೆಳಗೆ ಧುಮುಕೋ ಸಾಮರ್ಥ್ಯ ಹೊಂದಿರೋ ಈ ಬೇಟೆಗಾರ ಅವಕಾಶಕ್ಕಾಗಿ ಗಂಟೆಗಳ ಕಾಲ ಕಾಯಬಲ್ಲದು. ಆದರೆ ಗೋಲ್ಡನ್ ಈಗಲ್ನ ಗುರಿ ಯಾವಾಗಲೂ ದೊಡ್ಡ ಮೇಕೆ ಅಲ್ಲ. ಅದು ಹೆಚ್ಚಾಗಿ ಹಿಂಡಿನಿಂದ ಸ್ವಲ್ಪ ದೂರ ಹೋದ ಮರಿಗಳನ್ನು ಅಥವಾ ಅಂಚಿನ ಹತ್ತಿರ ನಿಂತಿರೋ ದುರ್ಬಲ ಪ್ರಾಣಿಗಳನ್ನು ಆಯ್ಕೆ ಮಾಡುತ್ತೆ. ಸರಿಯಾದ ಕ್ಷಣ ಸಿಕ್ಕ ತಕ್ಷಣ ಮಿಂಚಿನ ವೇಗದಲ್ಲಿ ಕೆಳಗೆ ಧುಮುಕಿ ತನ್ನ ಬಲಿಷ್ಠ ಉಗುರುಗಳಿಂದ ಬೇಟೆಯನ್ನು ತಳ್ಳೋದಕ್ಕೆ ಪ್ರಯತ್ನಿಸುತ್ತೆ. ಕೆಲವೊಮ್ಮೆ ಮೇಕೆಯನ್ನು ಎತ್ತಿಕೊಂಡು ಹೋಗೋದಕ್ಕಿಂತ ಅದರ ಬ್ಯಾಲೆನ್ಸನ್ನು ಕಳೆಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಒಂದು ತಪ್ಪು ಹೆಜ್ಜೆ ನಂತರ ಉಳಿದ ಕೆಲಸವನ್ನು ಗುರುತ್ವಾಕರ್ಷಣೆಯೇ ಮಾಡುತ್ತೆ. ಪ್ರಕೃತಿಯಲ್ಲಿ ಭೌತಶಾಸ್ತ್ರವನ್ನೇ ಆಯುಧವಾಗಿ ಬಳಸುವ ಬೇಟೆಗಾರರಲ್ಲಿ ಗೋಲ್ಡನ್ ಈಗಲ್ ಅತ್ಯಂತ ಚತುರ. ಆದರೆ ಆಕಾಶದ ಈ ಬೇಟೆಗಾರನಿಗಿಂತಲೂ ಭಯಾನಕವಾದ ಮತ್ತೊಬ್ಬ ಶತ್ರು ಪರ್ವತದ ನೆರಳಿನಲ್ಲಿ ಅಡಗಿದ್ದಾನೆ. ಅವನನ್ನು ನೋಡುವುದು ಬಹುತೇಕ ಅಸಾಧ್ಯ. ಅದಕ್ಕಾಗಿಯೇ ಅವನನ್ನು ಪರ್ವತಗಳ ಭೂತ ಅಂತ ಕರೀತಾರೆ. ಅವನೇ ಚಿರತೆ ಅಥವಾ ಹಿಮಚಿರತೆ. ಅದರ ಬೂದು ಬಣ್ಣದ ಚರ್ಮ ಮತ್ತು ಕಪ್ಪು ಚುಕ್ಕೆಗಳು ಬಂಡೆಗಳ ನಡುವೆ ಅಷ್ಟು ಚೆನ್ನಾಗಿ ಬೆರೆತು ಹೋಗಿರ್ತವೆ. ಕೆಲವೇ ಮೀಟರ್ ದೂರದಲ್ಲಿದ್ದರೂ ಕೂಡ ಅದನ್ನು ಗುರುತಿಸೋದು ಕಷ್ಟ ಆಗುತ್ತೆ. ಅದು ಎಂದಿಗೂ ಆತರ ಪಡೋದಿಲ್ಲ. ಸರಿಯಾದ ಕ್ಷಣಕ್ಕಾಗಿ ಮೌನವಾಗಿ ಕಾಯ್ತಾ ಇರುತ್ತೆ. ನಂತರ ಒಂದೇ ಜಿಗಿತದಲ್ಲಿ ಹಲವಾರು ಮೀಟರ್ ದೂರವನ್ನು ದಾಟಿ ತನ್ನ ಬೇಟೆಯ ಮೇಲೆ ಬೀಳುತ್ತೆ. ಇದೀಗ ಪ್ರಕೃತಿಯ ಅತ್ಯಂತ ರೋಚಕ ಹೋರಾಟ ಆರಂಭ ಆಗುತ್ತೆ. ಒಂದು ಕಡೆ ಬದುಕೋದಕ್ಕೆ ಓಡುವ ಪರ್ವತ ಮೇಕೆ, ಮತ್ತೊಂದು ಕಡೆ ಬದುಕಲು ಬೇಟೆಯಾಡುವ ಹಿಮಚಿರತೆ ಅಥವಾ ಚಿರತೆ. ಎರಡಕ್ಕೂ ಅದ್ಭುತ ಸಮತೋಲನ, ಬಲ ಮತ್ತು ವೇಗವಿದೆ. ಆದರೆ ಇಲ್ಲಿ ಜಯಿಸುವುದು ಹೆಚ್ಚು ಶಕ್ತಿಯುಳ್ಳವನಲ್ಲ, ಒಂದೇ ಕ್ಷಣದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋನು. ಒಂದು ತಪ್ಪು ಹೆಜ್ಜೆ ಮೇಕೆಯ ಜೀವವನ್ನೇ ತೆಗೆದುಕೊಳ್ಬೋದು. ಅದೇ ರೀತಿ ತಪ್ಪಾದ ಜಿಗಿತ ಹಿಮಚಿರತೆಯನ್ನು ಕೂಡ ಆಳವಾದ ಕಂದಕಕ್ಕೆ ತಳ್ಬೋದು. ಆದ್ದರಿಂದ ಇಲ್ಲಿ ಪ್ರತಿಯೊಂದು ದಾಳಿಯೂ ಕೂಡ ಅತ್ಯಂತ ಲೆಕ್ಕಾಚಾರದೊಂದಿಗೆ ನಡೆಯುತ್ತೆ. ಆದರೂ ಆಶ್ಚರ್ಯವೆಂಬಂತೆ ಲಕ್ಷಾಂತರ ವರ್ಷಗಳಿಂದ ಈ ಬೇಟೆಗಾರರೊಂದಿಗೆ ಬದುಕ್ತಾ ಇದ್ದರೂ ಕೂಡ ಪರ್ವತದ ಮೇಕೆಗಳು ಇನ್ನೂ ಕೂಡ ಈ ಪರ್ವತದ ಯಶಸ್ವಿ ನಿವಾಸಿಗಳಾಗಿವೆ. ಯಾಕೆ ಅಂದರೆ ಅವು ಕೇವಲ ಬಲದ ಮೇಲೆ ಅವಲಂಬಿತವಾಗಿಲ್ಲ. ಅನುಭವ, ಸಮತೋಲನ ಮತ್ತು ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವೇ ಅವುಗಳ ನಿಜವಾದ ಶಕ್ತಿ. ಆದರೆ ಪರ್ವತಗಳಲ್ಲಿ ಅದ್ಭುತವಾಗಿ ಬದುಕುವ ಪ್ರಾಣಿ ಆಲ್ಪೈನ್ ಐಬೆಕ್ಸ್ ಮಾತ್ರವಲ್ಲ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಇನ್ನೂ ಅನೇಕ ಪರ್ವತ ಜೀವಿಗಳಿದ್ದಾವೆ. ಅವುಗಳಲ್ಲಿ ಕೆಲವು ಉದ್ದನೆಯ ಸುರುಳಿಯಾಕಾರದ ಕೊಂಬುಗಳನ್ನು ಹೊಂದಿದ್ರೆ, ಇನ್ನು ಕೆಲವು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪರಸ್ಪರ ಡಿಕ್ಕಿ ಹೊಡೆಯುವಷ್ಟು ಶಕ್ತಿಶಾಲಿಗಳಾಗಿವೆ. ಅವುಗಳಲ್ಲಿ ಅತ್ಯಂತ ವಿಶಿಷ್ಟವಾದದಂದರೆ ಮಾರ್ಕೋರ್. ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ದುರ್ಗಮ ಪರ್ವತಗಳಲ್ಲಿ ಕಂಡುಬರೋ ಈ ಕಾಡು ಮೇಕೆಯ ಉದ್ದನೆಯ ಸುರುಳಿಯಾಕಾರದ ಕೊಂಬುಗಳು 5 ಅಡಿಗಳಿಗಿಂತಲೂ ಉದ್ದವಾಗಿ ಬೆಳೆಯುತ್ತವೆ. ಮೊದಲ ನೋಟಕ್ಕೆ ಅವು ಕೇವಲ ಅಲಂಕಾರದಂತೆ ಕಾಣ್ಬೋದು, ಆದರೆ ಸಂತಾನೋತ್ಪತ್ತಿಯ ಕಾಲದಲ್ಲಿ ಇದೇ ಕೊಂಬುಗಳು ಅದರ ದೊಡ್ಡ ಆಯುಧವಾಗ್ತವೆ. 2 ಗಂಡು ಮಾರ್ಕೋರ್ಗಳು ಪ್ರಾಬಲ್ಯಕ್ಕಾಗಿ ಮುಖಾಮುಖಿಯಾದಾಗ ಅವುಗಳ ಕೊಂಬುಗಳು ಬಲವಾಗಿ ಡಿಕ್ಕಿ ಹೊಡಿತವೆ. ಈ ಘರ್ಷಣೆ ಶಬ್ದ ಪರ್ವತದ ನಡುವೆ ಪ್ರತಿಧ್ವನಿಸುತ್ತೆ. ಆದರೆ ಪ್ರಕೃತಿ ಅವುಗಳ ತಲೆಬುರುಡೆಯನ್ನು ಅಷ್ಟು ಬಲವಾಗಿ ರೂಪಿಸಿರುವುದರಿಂದ ಇಂತಹ ಹೋರಾಟದಲ್ಲಿಯೂ ಕೂಡ ಅವು ಗಂಭೀರವಾಗಿ ಗಾಯಗೊಳ್ಳೋದು ಅಪರೂಪ. ಇದೇ ರೀತಿಯಾದ ಇನ್ನೊಂದು ಅದ್ಭುತ ಜೀವಿ ಅಂದರೆ ಬಿಗ್ ಹಾರ್ನ್ ಶೀಪ್. ಉತ್ತರ ಅಮೆರಿಕಾದ ರಾಕಿ ಪರ್ವತಗಳಲ್ಲಿ ವಾಸ ಮಾಡೋ ಈ ಪ್ರಾಣಿಗಳು ತಮ್ಮ ಶಕ್ತಿಗೆ ಪ್ರಸಿದ್ಧವಾಗಿವೆ. 2 ಗಂಡು ಬಿಗ್ ಹಾರ್ನ್ ಶೀಪ್ಗಳು ಗಂಟೆಗೆ ಸುಮಾರು 60 ಕಿಲೋಮೀಟರ್ ವೇಗದಲ್ಲಿ ಓಡಿ ಪರಸ್ಪರ ಡಿಕ್ಕಿ ಹೊಡೆಯುತ್ತವೆ. ಸಾಮಾನ್ಯ ಪ್ರಾಣಿಗೆ ಇಂಥ ಹೊಡೆತವೇ ಜೀವಕ್ಕೆ ಅಪಾಯವಾಗ್ಬೋದು. ಆದರೆ ಅವುಗಳ ಕೊಂಬುಗಳು ಮತ್ತು ತಲೆಬುರುಡೆಯ ವಿಶೇಷ ರಚನೆ ಆಘಾತದ ಬಲವನ್ನು ಹೀರಿಕೊಳ್ಳುತ್ತೆ. ಇಂದಿಗೂ ಕೂಡ ವಿಜ್ಞಾನಿಗಳು ಈ ನೈಸರ್ಗಿಕ ವಿನ್ಯಾಸವನ್ನು ಅಧ್ಯಯನ ಮಾಡಿ ಸುರಕ್ಷಿತ ಹೆಲ್ಮೆಟ್ಗಳ ವಿನ್ಯಾಸವನ್ನು ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಪರ್ವತಗಳಲ್ಲಿ ಬದುಕೋದಕ್ಕೆ ಬಲ ಮಾತ್ರ ಸಾಕಾಗೋದಿಲ್ಲ. ಎತ್ತರ ಹೆಚ್ಚಾಗ್ತಾ ಹೋದಾಗೆ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತೆ. 4 ಅಥವಾ 5 ಸಾವಿರ ಮೀಟರ್ ಎತ್ತರದಲ್ಲಿ ಮನುಷ್ಯರಿಗೆ ಉಸಿರಾಡೋದೇ ಕಷ್ಟ ಆಗುತ್ತೆ. ಆದರೆ ಈ ಪರ್ವತ ಜೀವಿಗಳ ದೇಹ ಅದಕ್ಕೆ ಈಗಾಗಲೇ ಹೊಂದ್ಕೊಂಡಿದೆ. ಅವುಗಳ ಶ್ವಾಸಕೋಶಗಳು ಹೆಚ್ಚು ಪರಿಣಾಮಕಾರಿಯಾಗಿ ಆಮ್ಲಜನಕವನ್ನು ಹೀರಿಕೊಳ್ತವೆ. ರಕ್ತದಲ್ಲಿರೋ ಕೆಂಪು ರಕ್ತ ಕಣಗಳ ಪ್ರಮಾಣವೂ ಕೂಡ ಇವುಗಳಲ್ಲಿ ಹೆಚ್ಚಿರುವುದರಿಂದ ಕಡಿಮೆ ಆಮ್ಲಜನಕದಲ್ಲಿಯೂ ಕೂಡ ಅವು ಸುಲಭವಾಗಿ ಓಡ್ತವೆ, ಜಿಗಿತವೆ ಮತ್ತು ಬದುಕ್ತವೆ. ಆದರೆ ಇಂದು ಈ ಜೀವಿಗಳ ಮುಂದೆ ನಿಂತಿರೋ ಅತಿ ದೊಡ್ಡ ಶತ್ರು ಅಂದರೆ ಯಾವುದೇ ಪರಭಕ್ಷಕನಲ್ಲ, ಅದು ಹವಾಮಾನ ಬದಲಾವಣೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಪರ್ವತದ ಮೇಲಿನ ಹಿಮ ವೇಗವಾಗಿ ಕರಗ್ತಾ ಇದೆ. ಹಿಮ ಕರಗಿದಂತೆ ಸಸ್ಯವರ್ಗ ಬದಲಾಗುತ್ತೆ, ಆಹಾರ ಕಡಿಮೆ ಆಗ್ತಿದೆ ಮತ್ತು ಈ ಪ್ರಾಣಿಗಳು ಇನ್ನಷ್ಟು ಎತ್ತರದ ಪ್ರದೇಶಗಳಿಗೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆದರೆ ಪರ್ವತಕ್ಕೂ ಕೂಡ ಒಂದು ಮಿತಿ ಅಂತ ಇದೆ. ಒಂದು ಹಂತದ ನಂತರ ಮೇಲಕ್ಕೆ ಹೋಗೋದಕ್ಕೆ ಸ್ಥಳವೇ ಉಳಿಯೋದಿಲ್ಲ. ಈ ಪ್ರೋಸೆಸ್ಗೆ ವಿಜ್ಞಾನಿಗಳು ಸ್ಕ್ಯಾಲಿಟೋ ಟು ಎಕ್ಸ್ಟಿಂಕ್ಷನ್ ಅಂತ ಕರೀತಾರೆ. ಅಂದರೆ ಇದರ ಅರ್ಥ ಬದುಕೋದಕ್ಕೆ ನಿರಂತರವಾಗಿ ಮೇಲಕ್ಕೆ ಹೋಗ್ತಾ ಕೊನೆಗೆ ಹೋಗಲು ಜಾಗವೇ ಇಲ್ಲದ ಪರಿಸ್ಥಿತಿ.
ಈ ಎಲ್ಲ ಸವಾಲುಗಳ ನಡುವೆಯೂ ಕೂಡ ಈ ಪರ್ವತ ಜೀವಿಗಳು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸ್ತವೆ. ಅವು ಪ್ರಕೃತಿಯ ವಿರುದ್ಧ ಹೋರಾಟ ಮಾಡೋದಿಲ್ಲ, ಬದಲಾಗಿ ಅದರ ನಿಯಮವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದಿಕೊಳ್ತವೆ. ಇದೇ ಕಾರಣಕ್ಕೆ ಲಕ್ಷಾಂತರ ವರ್ಷಗಳಿಂದ ಇಂದಿಗೂ ಕೂಡ ಈ ಕಠಿಣ ಪರಿಸರದಲ್ಲಿ ಈ ರೀತಿಯಾದ ಪ್ರಾಣಿಗಳು ಬದುಕುಳಿದಿವೆ. ಸ್ನೇಹಿತರೆ, ಭವಿಷ್ಯದ ಅನೇಕ ತಂತ್ರಜ್ಞಾನಗಳ ಉತ್ತರಗಳು ಪ್ರಕೃತಿಯಲ್ಲೇ ಅಡಗಿವೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತಾ? ಇಂದು ಜಗತ್ತಿನ ಅತ್ಯಾಧುನಿಕ 4 ಕಾಲಿನ ರೋಬೋಟ್ಗಳ ವಿನ್ಯಾಸಕ್ಕೆ ಸ್ಫೂರ್ತಿಯಾಗಿರೋದು ಪ್ರಕೃತಿಯ ಈ ಅದ್ಭುತ ಪರ್ವತಾರೋಹಿಗಳೇ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತಾ? ಕಠಿಣ ಬಂಡೆಗಳು, ಕಿರಿದಾದ ಅಂಚುಗಳು ಮತ್ತು ಅಪಾಯಕಾರಿ ಪರ್ವತ ಪ್ರದೇಶಗಳಲ್ಲಿ ಯಾವುದೇ ತಂತ್ರಜ್ಞಾನವಿಲ್ಲದೆ ಸುಲಭವಾಗಿ ಚಲಿಸುವ ಪರ್ವತ ಮೇಕೆಗಳ ಈ ಸಮತೋಲನ ಮತ್ತು ಚಲನೆಯನ್ನು ವಿಜ್ಞಾನಿಗಳು ವರ್ಷಗಳಿಂದ ಅಧ್ಯಯನ ಮಾಡ್ತಿದ್ದಾರೆ. ಇದರ ಫಲವಾಗಿ ಇಂದು ಭೂಕಂಪ ಪೀಡಿತ ಪ್ರದೇಶಗಳು, ಯುದ್ಧ ಭೂಮಿಗಳು ಮತ್ತು ಮನುಷ್ಯ ತಲುಪೋದಕ್ಕೆ ಕಷ್ಟವಾದ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸೋದಕ್ಕೆ 4 ಕಾಲಿನ ರೋಬೋಟ್ಗಳು ಅಭಿವೃದ್ಧಿಯಾಗಿದ್ದಾವೆ. ಈ ರೋಬೋಟ್ಗಳು ಸೆನ್ಸಾರ್ಗಳು ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸ್ತವೆ. ಆದರೆ ಪರ್ವತ ಮೇಕೆಗಳು ಯಾವುದೇ ಯಂತ್ರದ ಸಹಾಯವಿಲ್ಲದೆ ಹುಟ್ಟಿನಿಂದಲೇ ಈ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡಿರ್ತವೆ. ಇದೇ ಪ್ರಕೃತಿಯ ಅದ್ಭುತತೆ. ಲಕ್ಷಾಂತರ ವರ್ಷಗಳ ವಿಕಾಸದಿಂದ ರೂಪುಗೊಂಡ ಈ ಜೀವಿಗಳು ಇಂದಿಗೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಸ್ಫೂರ್ತಿಯಾಗಿದ್ದಾವೆ. ಕೆಲವು ಕಡೆ ಅಳಿವಿನಂಚಿನಲ್ಲಿರೋ ಈ ಅದ್ಭುತ ಜೀವಿಗಳ ಭವಿಷ್ಯ ಇಂದು ಸುರಕ್ಷಿತವಾಗಿದೆಯಾ? ಖಂಡಿತ ಇಲ್ಲ. ಹವಾಮಾನ ಬದಲಾವಣೆ, ಮಾನವನ ಚಟುವಟಿಕೆಗಳು ಮತ್ತು ನೈಸರ್ಗಿಕ ಆವಾಸಗಳ ನಾಶದಿಂದ ಅನೇಕ ಪರ್ವತ ಪ್ರದೇಶಗಳು ವೇಗವಾಗಿ ಬದಲಾಗ್ತಿವೆ. ಹಿಂದೆ ವರ್ಷಪೂರ್ತಿ ಹಿಮದಿಂದ ಆವೃತವಾಗಿದ್ದ ಪ್ರದೇಶಗಳು ಈಗ ನಿಧಾನವಾಗಿ ಹಸಿರು ಹುಲ್ಲುಗಾವಲುಗಳಾಗಿ ಬದಲಾಗ್ತಿದ್ದಾವೆ. ಇದರಿಂದ ಪರಿಸರದ ಸಮತೋಲನ ಕುಸಿತಾ ಇದೆ. ಕೆಲವು ಕಡೆ ಆಹಾರ ಕಡಿಮೆ ಆಗ್ತಿದೆ. ಇನ್ನು ಕೆಲವು ಕಡೆ ಹೊಸ ರೋಗಗಳು ಮತ್ತು ಪರಪಕ್ಷಗಳು ಕಾಣಿಸ್ಕೊಳ್ತವೆ. ಆದರೂ ಕೂಡ ಈ ಪರ್ವತ ಮೇಕೆಗಳು ಇಂದಿಗೂ ಉಳಿವಿಗಾಗಿ ಹೋರಾಟ ಮಾಡ್ತಿದ್ದಾವೆ. ಪ್ರತಿದಿನ ಸಾವಿರಾರು ಅಡಿ ಎತ್ತರದ ಬಂಡೆಗಳ ಮೇಲೆ ಸಂಚರಿಸ್ತಾ, ತಮ್ಮ ಮರಿಗಳನ್ನು ರಕ್ಷಿಸ್ತಾ ಮತ್ತು ಪ್ರಕೃತಿಯ ಕಠಿಣ ಪರೀಕ್ಷೆಗಳನ್ನು ಎದುರಿಸ್ತಾ ಬದುಕ್ತಿದ್ದಾವೆ. ಅವುಗಳ ಕತೆ ಕೇವಲ ಒಂದು ಪ್ರಾಣಿಯ ಕಥೆಯಲ್ಲ, ಹೊಂದಿಕೊಳ್ಳುವ ಶಕ್ತಿ, ಸಹನೆ ಮತ್ತು ಬದುಕುಳಿಯುವ ಇಚ್ಛಾಶಕ್ತಿಯ ಕತೆ. ಸ್ನೇಹಿತರೆ, ಪರ್ವತ ಮೇಕೆಗಳು ನಮಗೆ ಒಂದು ಮಹತ್ವದ ಜೀವನ ಪಾಠವನ್ನು ಕಲಿಸ್ತವೆ. ಜೀವನದಲ್ಲಿ ಎತ್ತರ ತಲುಪೋದು ಮುಖ್ಯ ಅಲ್ಲ, ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಬ್ಯಾಲೆನ್ಸ್ ಕಾಪಾಡಿಕೊಂಡು ಮುಂದೆ ಸಾಗೋದೇ ನಿಜವಾದ ಯಶಸ್ಸು. ಮತ್ತಷ್ಟು ರೋಚಕ ಮತ್ತು ನಂಬಲಾಗದ ನೈಜ ಕಥೆಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.